ಹಲೋ ಎವ್ರಿಯನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಫಟಾಫಟ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೊಸ ಥರ ಮಟರ್ ಪರಾಟ, ಚೀಸ್ ಮಟರ್ ಪರಾಟ. ಇದು ಮಕ್ಕಳ ಲಂಚ್ ಬಾಕ್ಸಿಗಾಗಲಿ ಅಥವಾ ಡಿನ್ನರ್ಗಾಗಲಿ ಲಂಚ್ಗಾಗಲಿ ಯಾವುದೇ ಟೈಮಲ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಇದಕ್ಕೆ ಬೇಕಾಗಿದ್ದ ಸಾಮಾನು ಪಟಪಟ ನೋಡ್ಕೊಂಬನ್ರಿ. ಪೆಪ್ಪರ್, ಮಿಂಟ್, ಪೀಸ್, ಜೀರಾ, ಅಜ್ವಾನ್, ಕೊರಿಂಡರ್, ಪುದೀನ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ನಾನು ಪುದೀನ ಹಾಕೊಂಡಿನಿ. ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಂದು ಬೌಲ್ನಷ್ಟು ಬಟಾಣಿ ತೊಗೊಂಡೆ ನಾನು. ಅದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಹಂಗೆ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ, ಅವೆಲ್ಲ ತೋರಿಸಿದ್ನಲ್ಲ ಸಾಮಾನು, ಅದೆಲ್ಲ ಆ್ಯಡ್ ಮಾಡ್ಕೊರಿ. ನಿಮ್ಗೆ ಖಾರ ಬೇಕಂದ್ರೆ 1-2 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊರಿ. ನಮ್ಮ ಮಕ್ಕಳಿಗೆ ಅಂಥೇಳಿ ಜಸ್ಟ್ ಪೆಪ್ಪರ್ ಪುಡಿ ಹಾಕತ್ತೇನೆ ರೀ. ಇದೆಲ್ಲ ರೋಸ್ಟೆಡ್ ಮಾಡ್ಕೊಂಡು ಹಾಕೋರಿ. ಹಾಗೆ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಜೀರಿಗೆ ಹಾಕೋರಿ. ನಿಮ್ಗೆ ಈರುಳ್ಳಿ ಇಷ್ಟ ಆಯ್ತಂದ್ರೆ ಅದನ್ನೂ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊರಿ, ಚೆನ್ನಾಗಿರುತ್ತೆ ಇನ್ನೂ ಎಕ್ಸ್ಟ್ರಾ ಟೇಸ್ಟು. ಆಮೇಲೆ ಫೈನ್ ಪೇಸ್ಟ್ ಮಾಡ್ಕೊರಿ. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ಎಣ್ಣೆಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊರಿ. ನನ್ನ ಮಗ ನಾನೇ ಮಾಡ್ತೀನಮ್ಮ ಅಂತಂದ, ಸರಿ ಮಾಡು ಅಂದೆ. ನೋಡಿರಿ, ಚೆನ್ನಾಗಿ ಫ್ರೈ ಮಾಡ್ಕೊರಿ. ಒಂದು 5-6 ನಿಮಿಷ ಫ್ರೈ ಮಾಡ್ಕೊರಿ ನೀಟಾಗಿ. ಎಣ್ಣೆ ಹಾಕ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಇದಕ್ಕೆ ಸಾಲ್ಟ್ ಹಾಕ್ಕೊಂಡು, ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕಡಲೆ ಹಿಟ್ಟು ಹಾಕೋರಿ. ಅಂದರೆ ಮೆದುವಾಗಿ ಬರುತ್ತೆ, ಒಳಗೆಲ್ಲ ಉದುರು ಅನ್ಸಲ್ಲ ನಿಮ್ಗೆ ಲಟ್ಸಕ್ಕೆ. ಒಂದು ಚಮಚ ಗರಂ ಮಸಾಲ, ಮ್ಯಾಗಿ ಮಸಾಲ, ಹಾಗೆ ನಿಮ್ಗೆ ಯಾವುದೇ ಫ್ಲೇವರ್ ಬೇಕು ಆ ಮಸಾಲ ಆ್ಯಡ್ ಮಾಡ್ಕೊರಿ. ನಾನಿಲ್ಲಿ ಪಾವ್ ಭಾಜಿ ಮಸಾಲನೂ ಹಾಕ್ಕೊಂಡಿನಿ ರೀ, ಎಕ್ಸ್ಟ್ರಾ ಟೇಸ್ಟ್ ಆಗಲಿ ಅಂಥೇಳಿ. 1 ಸ್ಪೂನು ಜಿಂಜರ್ ಗಾರ್ಲಿಕ್ ತೊಗೊಂಡಿನಿ ಪೇಸ್ಟು, ಅದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಹಾಗೆ ಈ ಕಡೆ ಚಪಾತಿಗೆ ನಾ ಮೈದಾ ಹಿಟ್ಟು ಮಾಡಿ ಇನ್ನೂ ಟೇಸ್ಟ್ ಆಗ್ತಿತ್ತು. ಬಟ್ ನಾನು ಮಕ್ಕಳಿಗೆ ಮಾಡ್ತಾರೆ ಅಂದರೆ ಗೋಧಿ ಹಿಟ್ಟಿಂದ ಮಾಡಿರಿ ಆಯ್ತು ಅಂಥೇಳಿ ಗೋಧಿ ಹಿಟ್ಟು ಮಾಡೀನಿ. ನೀವು ಯಾವಾಗಾರ ಒಮ್ಮೆ ಯೂಸ್ ಮಾಡೋರಾದ್ರೆ ಪರವಾಗಿಲ್ಲ ಅಂಥೇಳಿ ಮೈದಾ ಯೂಸ್ ಮಾಡ್ಕೋಬೋದು. ಇನ್ನೂ ಹೋಟೆಲ್ ಟೇಸ್ಟ್ ಕೊಡ್ತೈತ್ರಿ ಮೈದಾ ಹಾಕಿದ್ರೆ. ಹಾಗೆ ಮೋದಕ, ಹೋಳಿಗೆ ಎಲ್ಲ ತುಂಬ್ಕೋತಿರಲ್ಲ, ಆ ಥರ ಇದನ್ನ ತುಂಬ್ಕೋರಿ. ನೀವು ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಪರೋಟ ಮಾಡ್ಕೋಬೋದು. ನಾನು ಜಸ್ಟ್ ಆಲೂ ಪರೋಟ ಥರನೇ ಮಾಡ್ಕೋತಾಯಿದ್ದೀನಿ. ಇದಕ್ಕೆ ಎಣ್ಣೆ ಪೇಪರ್ ಮೇಲೂ ಮಾಡ್ಕೋಬೋದು, ಇಲ್ಲ ನೀವು ಚಪಾತಿ ಥರನೂ ಮಾಡ್ಕೋಬೋದು. ಏನೂ ಇದು ಕಟ್ ಆಗಂಗಿಲ್ಲ, ಆರಾಮ್ಸೆ ಮಾಡ್ಕೋರಿ. ಈ ಥರ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನೀವು ಬಟರ್ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಟ್ ಪರೋಟ ಸಿಂಪಲ್ ಆ್ಯಂಡ್ ಈಸಿ ರೆಡಿ ಆಯಿತು ನೋಡಿ. ನೀವು ಬರೀ ಆಲೂ ಪರೋಟ ಅದು ಇದು ಮಾಡಿ ಬೇಜಾರಾದಾಗ ಇದೊಂದು ಸತ ಟ್ರೈ ಮಾಡಿರಿ. ಇದು ಹೆಂಗೂ ಸೀಸನ್ ವೈಸ್ ಅಲ್ಲ, ಸಿಗುತ್ತೆ, ಡಿಫ್ರೆಂಟಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಸೊ ಇದ್ರ ಮೇಲೆ ಚೀಸ್ ತುರಿದು ಹಾಕೊಂಡಿನಿ ರೀ. ಚೀಸ್ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಚೀಸ್ ಹಾಕೋರಿ, ಇಲ್ಲ ಅಂದ್ರೆ ಮೇಲೆ ಬೇಡಪ್ಪ ಅಂದರೆ ಇದ್ರಾಗೆ ನೀವು ತುರಿದು ಹಾಕೊಂಡ್ರು ಇನ್ನೂ ಟೇಸ್ಟ್ ಅನ್ಸುತ್ತೆ. ಅದರಲ್ಲೂ ಮಿಕ್ಸ್ ಮಾಡ್ಕೊಂಡು ಮೇಲಿನ ತುರಿದು ಹಾಕ್ಕೊಂಡು ಚೀಸಿ ಪರೋಟ ಆಗುತ್ತೆ ನೋಡಿ. ಇದಕ್ಕೆ ಏನೇನು ಬೇಡ, ಹಾಗೇನು ತಿನ್ಕೋಬೋದು ನೀವು. ತುಪ್ಪ ಹಾಕ್ಕೊಂಡು, ಬೇಡ ಅಂದರೆ ಸಾಸ್ ಹಾಕ್ಕೊಂಡು ತಿನ್ಕೋಬೋದು. ಚಟ್ನಿ ಗಿಟ್ನಿ ಏನೂ ಇದಕ್ಕೇನು ಬೇಕಾಗಂಗಿಲ್ಲ ರೀ. ಆರಾಮಾಗಿ ಇದೊಂದು ಮಾಡ್ಕೊಂಡು ಕಾಂಬಿನೇಷನ್ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಆಹಾ. ಒಂದು ಸತ ಟ್ರೈ ಮಾಡಿ ನಂಗೆ ಹೆಂಗಿದೆ ಅಂತ ಹೇಳ್ರಿ. ಇವಾಗ ನನ್ನ ಮಗನಿಗೆ ಕೊಡ್ತಾಯಿದ್ದೆ ನೋಡಿರಿ. ಅವ್ಗೆ ಚಪಾತಿ ಪಲ್ಯ ಹಾಕಿದ್ರೆ ಈ ಥರ ಎಲ್ಲ ವಿಟಮಿನ್ ಡೈರೆಕ್ಟ್ ಹೋಗಲಿ ಅಂತ ಈ ಥರನೇ ಮಾಡೋದು ನಾನು. ಎಲ್ಲ ಅದು ಬೇಡ ಇದು ಬೇಡ ಅಂತ ಆರಿಸ್ತಾರಲ್ಲ, ಅದಕ್ಕೆ ಹಿಂಗೆ ಮಾಡಿದರೆ ಸುಮ್ಮನೆ ತಿಂತಾನೆ ನೋಡಿರಿ. ಒಳಗೆ ನಿಂಗೆ ಹೆಂಗೆ ಲೇಯರ್ ಬಿಟ್ಕೊಂಡೈತೆ ಅಂತ ತೋರಿಸ್ತೀನಿ. ಸ್ವಲ್ಪನೂ ಅಂಟಲ್ಲ, ಚೆನ್ನಾಗಾಗತ್ತೆ. ಆಲೂ ಪರೋಟಗಿಟ್ಟರೆ ಈಸಿಯಾಗಿ ಮಾಡ್ಕೋಬೋದು ನೀವು. ಹೆಲ್ದಿ ಆಗುತ್ತೆ, ಪ್ರೋಟೀನು ಸಿಗುತ್ತೆ. ನೀವು ಕ್ಯಾರೆಟೂ ಆ್ಯಡ್ ಮಾಡ್ಕೋಬೋದು ರೀ, ಇನ್ನೂ ಚೆನ್ನಾಗಿರುತ್ತೆ. ತುಂಬ ಇಷ್ಟ ಆಯ್ತು ನನ್ನ ಮಕ್ಳಿಗಂತೂ. ಯಾವ ಮಕ್ಳಿಗೆ ಇಷ್ಟ ಇಲ್ಲ ಹೇಳ್ರಿ ಪರೋಟ ಅಂದ್ರೆ. ದಿನ ಒಂದೇ ಪರೋಟ ಮಾಡ್ಕೊಡೋಕ್ಕಿದ್ರೆ, ಚಪಾತಿ ಮಾಡ್ಕೊಡೋಕ್ಕಿದ್ರೆ ಈ ಥರ ಒಂದು ಸತ ಟ್ರೈ ಮಾಡಿರಿ. ಇದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಹಾಗೆ ಟ್ರೈ ಮಾಡಿದ ಮೇಲೆ ಮರಿಬೇಡ್ರಿ, ಕಮೆಂಟ್ ಮಾಡಿರಿ ನಂಗೆ ಹೆಂಗಾಗಿತ್ತಂತ ಹೇಳಿ. ಮತ್ತು ಈಗ ಹೆಂಗೂ ಸೀಸನ್ ಅಲ್ಲ, ಸಿಗತ್ತೆ ರೀ ಎಲ್ಲ ಸೈಡು. ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುವ ಯಮ್ಮಿ ಪರೋಟ ನಿಮಗಾಗಿ. ಎಂಜಾಯ್, ಬಾಯ್.